ಸ್ನೇಹಿತರೆ, ಮನುಷ್ಯನ ಮೆದುಳು ಎಷ್ಟೊಂದು ಶಕ್ತಿಯುತವಾಗಿದೆ ಮತ್ತು ಅಷ್ಟೇ ಅದ್ಭುತವಾಗಿದೆ. ಯಾವುದೇ ಔಷಧಿಗಳನ್ನ ತೆಗೆದುಕೊಳ್ಳದೆ ನಾವು ಹೇಗೆ ಗುಣಮುಖರಾಗಿರ್ತೇವೆ, ಹಾಗೆ ಕೇವಲ ಕಲ್ಪನೆಯ ಮೂಲಕವೇ ಗುರಿಯನ್ನ ಸಾಧಿಸ್ತೇವೆ. ಹಾಗೆ ನಮಗೆ ಗೊತ್ತಿಲ್ಲದಂತೆಯೇ ಕೆಲವೊಮ್ಮೆ ನಮ್ಮ ಮೆದುಳು ನಮಗೆ ಮೋಸ ಮಾಡಿರುತ್ತೆ. ಹಾಗೆ ಕೆಲವೊಮ್ಮೆ ಕಲ್ಪನೆಯ ಮೂಲಕವೇ ನಾವು ಗುರಿಯನ್ನ ತಲುಪಿರ್ತೇವೆ. ಇವೆಲ್ಲ ಯಾಕಾಗುತ್ತೆ? ಇದ್ರ ಹಿಂದಿರೋ ಕಾರಣಗಳೇನು? ಸೈಕಾಲಜಿಕಲಿ ಏನಂತ ಕರೀತಾರೆ? ಬ್ರೈನಲ್ಲಿ ಆಗುವ ಕೆಮಿಕಲ್ ರಿಯಾಕ್ಷನ್ಗಳೇನು? ಯಾವ ಸಂದರ್ಭದಲ್ಲಿ ನಮ್ಮ ಮೆದುಳು ನಮ್ಮ ಜೊತೆಗೆ ಹೇಗೆ ವ್ಯವಹರಿಸುತ್ತೆ? ಈ ಎಲ್ಲ ವಿಚಾರಗಳನ್ನ ಮುಂಬರುವ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಮುಂದುವರಿದ ಭಾಗದಲ್ಲಿ ಈ ವಿಡಿಯೋದಲ್ಲಿ ಬರುವ ಎಲ್ಲ ಅಂಶಗಳನ್ನು ಕವರ್ ಮಾಡೋಣ. ಪ್ಲೆಸಿಬೊ ಎಫೆಕ್ಟ್. ಪ್ಲೆಸಿಬೊ ಎಫೆಕ್ಟ್ ಅಂದ್ರೆ ಮನುಷ್ಯನ ಮೆದುಳು ಒಂದು ಚಿಂತನೆ ಅಥವಾ ಒಂದು ಆಧಾರ ಸ್ತಂಭಕ್ಕೆ ಅಂಟ್ಕೊಂಡಿರುತ್ತೆ. ಅದು ಕೇವಲ ಅದನ್ನ ಅದಿದ್ರೆ ಮಾತ್ರ ನಾನು ಬದುಕಬಲ್ಲೆ, ಅದಿದ್ರೆ ಮಾತ್ರ ನಾನು ಅಭಿವೃದ್ಧಿ ಆಗಬಲ್ಲೆ ಅಂತ ಆಲೋಚನೆ ಮಾಡ್ತಾ ಇರುತ್ತೆ. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿಗೆ ತಲೆನೋವು ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಆ ತಲೆನೋವು ಬಂದಾಗ ಆ ವ್ಯಕ್ತಿಗೆ ತಲೆನೋವು ಮಾತ್ರೆ ಕೊಟ್ರೆ ಮಾತ್ರ ತಲೆನೋವು ಹೋಗುತ್ತೆ ಅಂತ ಮೈಂಡ್ ಯೋಚನೆ ಮಾಡ್ತಾ ಇರುತ್ತೆ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಕೇವಲ ಶುಗರ್ ಪಿಲ್ಲೋ ಅಥವಾ ಪೇಪರ್ ಪಿಲ್ನೋ ಕೊಟ್ಟು ನಿನ್ಗೆ ತಲೆನೋವು ಮಾತ್ರೆ ಕೊಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣವೇ ಆತನ ತಲೆನೋವು ಮಾಯವಾಗುತ್ತೆ. ಯಾಕೆಂದ್ರೆ ಮೈಂಡು ಕೇವಲ ಮಾತ್ರೆನ ಮಾತ್ರ ಅದಕ್ಕೆ ಆಧಾರ ಅಂತ ತಿಳ್ಕೊಂಡಿತ್ತು. ನಾನು ಮಾತ್ರೆನ ತಗೊಂಡ್ರೆ ಮಾತ್ರ ತಲೆನೋವು ಕಡಿಮೆ ಆಗುತ್ತೆ ಅಂತ ಆ ಮೈಂಡ್ ಸೆಟ್ ಅಲ್ಲಿತ್ತು. ಹಾಗೆ ಒಂದು ರಿಸರ್ಚ್ ಕೂಡ ಮಾಡ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇಬ್ರು ಜಿಮ್ನಾಸ್ಟಿಕ್ ಗಳನ್ನ ಕರೆಸಿ ಒಂದೇ ಕಡೆ ಇಬ್ಬರನ್ನು ಸೇರಿಸ್ತಾರೆ. ಸರಿ, ನಿನ್ಗೆ ನ್ಯೂಟ್ರಿಷನ್ ಫುಡ್ ನ ಕೊಡ್ತೀವಿ ಮತ್ತೆ ನ್ಯೂಟ್ರಿಷನ್ ಪೌಡರ್ ನ ಕೊಡ್ತೀವಿ, ನೀನ್ ನ್ಯಾಚುರಲ್ ಆಗಿ ಜಿಮ್ ಮಾಡು, ಇಬ್ರು ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನ್ಯಾಚುರಲ್ ಆಗಿ ನಾನು ನ್ಯೂಟ್ರಿಷನ್ ತಗೊಳ್ಳದೆ ಬಿಲ್ಡ್ ಮಾಡ್ತೀನಿ ಅಂತ ಇದ್ನಲ್ಲ, ಅವನಿಗೂ ಕೂಡ ತಲೆಯಲ್ಲಿ ನನಗೂ ನ್ಯೂಟ್ರಿಷನ್ ಪೌಡರ್ ಕೊಟ್ಟಿದ್ರೆ ಹೇಗಿರ್ತಾ ಇತ್ತು, ಇದು ಯಾಕೆ ಮಾಡಿದ್ರು ಹೇಗೆ ಅಂತ. ಆದ್ರೆ ಇನ್ನೊಬ್ಬನಿಗೆ ನ್ಯೂಟ್ರಿಷನ್ ಪೌಡರ್ನ ಕೊಡ್ತಾ ಇರ್ತಾರೆ, ಇವನ್ಗೂ ಪ್ರತಿನಿತ್ಯ ಆ ಪೌಡರ್ನ ತಗೊಳ್ಳೋದು ಅಥವಾ ಒಂದು ನ್ಯೂಟ್ರಿಷನ್ ಫುಡ್ನ ತಗೊಳ್ಳೋದು, ಜಿಮ್ ಮಾಡೋದು ಮಾಡ್ತಾ ಇರ್ತಾನೆ. ಬಟ್ ಕೊನೆಯಲ್ಲಿ ರಿಸರ್ಚ್ ಮಾಡಿದ ಟೀಮ್ನವರು ಬಂದು ಎಕ್ಸ್ಪೋಸ್ ಮಾಡ್ತಾರೆ, ನೀನೇನು ಇಷ್ಟು ದಿನ ನ್ಯೂಟ್ರಿಷನ್ ಫುಡ್ ಅಂತ ತಿಂತಾ ಇದ್ದಲ್ಲ, ಅದು ನ್ಯೂಟ್ರಿಷನ್ ಅಲ್ಲ, ಕೇವಲ ಒಂದು ಪೌಡರ್ ಆಗಿತ್ತು. ಅದು ಯಾವುದೇ ರೀತಿಯಾದಂಥ ಅಪಾಯಕಾರಿನೂ ಅಲ್ಲ, ದೇಹಕ್ಕೆ ಒಳಿತು ಅಲ್ಲ. ಅದು ದೇಹದಿಂದ ತಗೊಂಡು ಕೊನೆಗೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆಯಲ್ಲಿ ದಾಟ್ಕೊಂಡು ಹೋಗುತ್ತೆ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿದಾಗ, ಹಾಗೆ ಯಾವ ವ್ಯಕ್ತಿ ನ್ಯೂಟ್ರಿಷನ್ನ ನನಗೂ ಕೊಡಬೇಕಿತ್ತು ಅನ್ಕೊಂಡು ಮಾಡಿದ್ನಲ್ಲ, ಅವನ ಬಾಡಿಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರಲಿಲ್ಲ. ಆದರೆ ನ್ಯೂಟ್ರಿಷನ್ ತಗೊಳ್ತಾ ಇದ್ದೀನಿ ಅಂತ ಮೆದುಳಿಗೆ ಸಿಗ್ನಲ್ ಕೊಟ್ಟು ಡೈಲಿ ಜಿಮ್ ಮಾಡ್ತಾ ಇದ್ನಲ್ಲ, ವರ್ಕೌಟ್ ಮಾಡ್ತಾ ಇದ್ನಲ್ಲ, ಅವನ ಬಾಡಿ ದಷ್ಟಪುಷ್ಟವಾಗಿ ಬಲಿಷ್ಠವಾಗಿ ಬೆಳೆದಿತ್ತು. ಆದರೆ ಮಸಲ್ಸ್ಗೆ ಯಾವುದೇ ರೀತಿಯಾದಂಥ ನ್ಯೂಟ್ರಿಷನ್ನ ಔಟ್ಸೈಡ್ ಇಂದ ಕೊಟ್ಟಿರಲಿಲ್ಲ. ಬಟ್ ಮೈಂಡ್ ಆ ಥರದ ಯೋಚನೆ ಮಾಡಿದ್ರಿಂದ ಮೈಂಡಲ್ಲಿ ಅವನಿಗೆ ಬೇಕಾದಂಥ ಎಲ್ಲ ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡಿ, ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ಅವನ ಮಸಲ್ಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಪ್ಲೆಸಿಬೊ ಎಫೆಕ್ಟ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪ್ಲೆಸಿಬೊ ಎಫೆಕ್ಟ್ ಅಂದ್ರೆ ನಾವು ಯಾವುದರ ಮೇಲೂ ಕೂಡ ಆಧಾರ ಪಟ್ಕೊಂಡಿರಬಾರ್ದು. ನಾನು ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಹುಷಾರಾಗ್ತೀನಿ, ಅಥವಾ ನನಗೆ ಇದಿದ್ರೆ ಮಾತ್ರ ನಾನು ಓದ್ತೀನಿ, ಅದಿದ್ರೆ ನಾನು ಚೆನ್ನಾಗಿ ಮಾಡಬಹುದು ಅನ್ನುವಂಥದ್ದನ್ನ ನಾವು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡಿರಬಾರ್ದು. ಆ ಥರ ಮೈಂಡ್ನ ಟ್ರೈನ್ ಕೂಡ ಮಾಡಬಾರ್ದು. ಇದು ನಮಗೆ ಒಳಿತನ್ನು ಮಾಡುತ್ತೆ, ಕೆಡುಕನ್ನು ಮಾಡುತ್ತೆ. ಕಲ್ಪನಾ ಶಕ್ತಿ ಅಂದ್ರೆ ವಿಜುವಲೈಸೇಷನ್. ಯಾವಾಗಲೂ ಮನುಷ್ಯ ಮುಂದಿನದನ್ನ ಈಗಲೇ ಕಲ್ಪನೆಯ ಮೂಲಕ ಆಲೋಚನೆಯಲ್ಲಿ ಅದನ್ನು ನಾನು ಸಾಧಿಸಿದ್ದೀನಿ ಅಂತ ಅಂದ್ಕೊಂಡ್ರೆ ನಮ್ಮ ಮೈಂಡು ಅದಕ್ಕೆ ಬೇಕಾದಂಥ ಎಲ್ಲ ಹಾರ್ಮೋನ್ಗಳನ್ನು, ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಿಗೆ ಏನೇನು ಬೇಕೋ ಆ ಎಲ್ಲ ಹಾರ್ಮೋನ್ಗಳನ್ನು ಈಗಲೇ ಬಿಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಕಲ್ಪನೆ ವಾಸ್ತವಕ್ಕೂ ಹತ್ತಿರವಾಗ್ತಾ ಹೋಗುತ್ತೆ. ಯಾವಾಗಲೂ ವಾಸ್ತವವನ್ನು ನಾವು ಕಲ್ಪನೆಯ ಮೂಲಕ ಸಾಧಿಸೋಕ್ಕೆ ಪ್ರಯತ್ನ ಮಾಡಬೇಕು. ಮೈಂಡಲ್ಲಿ ಗೋಲ್ ಸೆಟ್ ಮಾಡಿಟ್ಟಿರಬೇಕು. ಅದನ್ನ ನಾವು ಮೈಂಡ್ಗೆ ಟ್ರೈನ್ ಕೂಡ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವಿಜುವಲ್ ಮಾಡ್ಕೋಬೇಕು. ನಾನು ನಾಳೆ ಅಲ್ಲಿ ಅಚೀವ್ ಮಾಡಿದರೆ, ಅಥವಾ ನಾನು ಸ್ಟೇಜ್ ಮೇಲೆ
ಅಥವಾ ನಾನು ಪ್ರೈಸ್ ತಗೊಂತಾ ಇದ್ದೀನಿ ಅನ್ನುವಂಥ ಎಲ್ಲ ವಿಜುವಲ್ಸ್ಗಳನ್ನು ಸೆಟ್ ಮಾಡಿಟ್ಟಿದ್ರೆ ಮೈಂಡು ಅದೇ ಕಡೆಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ನಾವು ಹೋಗುವಂಥ ಪಾತ್ ಕೂಡ ತುಂಬ ಈಸಿಯೆಸ್ಟ್ ಆಗಿ ಮೂವ್ ಆಗುತ್ತೆ. ಉದಾಹರಣೆಗೆ ಒಬ್ಬ ಕ್ರಿಕೆಟಿಗ ನಾಳೆಯ ಪಂದ್ಯದಲ್ಲಿ ನಾನು ಒಟ್ಟು 10 ಸಿಕ್ಸ್ ಬಾರಿಸ್ತೀನಿ ಅಂತ ಯೋಚನೆ ಮಾಡ್ತಾನೆ. ಆ ಕ್ರೌಡ್ನಲ್ಲಿ ಆ ಜನರು ಆತನಿಗೆ ಚಿಯರ್ ಅಪ್ ಮಾಡೋದನ್ನು ಕೂಡ ಕಣ್ತುಂಬಿಕೊಳ್ತಾನೆ. ಹಾಗೆ ಎಲ್ಲರೂ ಕೂಡ ಸಿಕ್ಸ್ ಬರೆದಿರುವಂಥ ಬೋರ್ಡ್ಗಳನ್ನು ಎತ್ತಿ ತೋರಿಸ್ತಾ ಇರುವಂಥದ್ದನ್ನು ಕೂಡ ವಿಜುವಲೈಸೇಷನ್ ಮಾಡ್ಕೊಂಡಿರ್ತಾನೆ. ಅದೇ ಕಲ್ಪನೆಗಳು ಆತನನ್ನ ನಾಳೆ ಸಿಕ್ಸ್ ಅಂದರೆ 10 ಬಾರಿ ಸಿಕ್ಸ್ ಹೊಡೆಯಲು ಪ್ರಯತ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೇ ವ್ಯಕ್ತಿ ಮಾರನೇ ದಿನ ಹೋಗಿ ಗ್ರೌಂಡಲ್ಲಿ ಸಿಕ್ಸ್ ಮೇಲೆ ಸಿಕ್ಸ್ ಬಾರಿಸ್ತಾನೆ. ಹೇಗೆ ಮುಂಬರುವ ವಾಸ್ತವವನ್ನ ಈಗಲೇ ಕಲ್ಪನೆಯ ಮೂಲಕ ಕಟ್ಕೊಳ್ಳುವಂಥದ್ದು ಮತ್ತೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣವನ್ನ ಮೈಂಡಲ್ಲಿ ಸೃಷ್ಟಿ ಮಾಡೋದಿದೆಯಲ್ಲ, ಅದು ನಮ್ಮ ವಿಜುವಲೈಸೇಷನ್ ಅಥವಾ ಕಲ್ಪನೆಯ ಶಕ್ತಿಗೆ ಇದೆ. ಅತಿ ಚಿಕ್ಕ ಗೆಲುವನ್ನು ಕೂಡ ಮಾನ್ಯತೆಯನ್ನ ಕೊಡುವಂಥದ್ದು ಹಿಟ್ ದ ರಿವಾರ್ಡ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ಪ್ರತಿದಿನ ನಾವು ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಯಶಸ್ಸನ್ನು ಕಂಡಾಗ ಅದನ್ನು ನಾವು ಮನ್ನಿಸಬೇಕು ಅಥವಾ ಮಾನ್ಯತೆಯನ್ನು ಕೊಡಬೇಕು. ಓ, ಇದು ನನ್ನ ಗೆಲುವು, ಹೌದು, ಮುಂದೆ ನನಗೆ ತುಂಬ ದೊಡ್ಡ ಕೆಲಸಗಳಿದ್ದಾವೆ, ಅವೆಲ್ಲವನ್ನು ಕೂಡ ನಾನು ಚಿಕ್ಕ ಭಾಗವಾಗಿ ಮಾಡಿಕೊಂಡು ಚಿಕ್ಕ ಗೆಲುವುಗಳನ್ನು ಗೆಲ್ತಾ ದೊಡ್ಡ ಗೆಲುವನ್ನು ಸಾಧಿಸ್ತೀನಿ ಅಂತ ಮೈಂಡಲ್ಲಿ ಹೇಳ್ಕೊಳ್ಬೇಕು. ಉದಾಹರಣೆಗೆ ನಾನು SSLC ಓದ್ತಾ ಇದ್ದೀನಿ. ಪ್ರತಿ ವಾರಕ್ಕೆ ಒಂದು ಅಧ್ಯಾಯ ಮುಗಿಸ್ತಾರೆ. ಆ ಅಧ್ಯಾಯದ ನಂತರ ವೀಕೆಂಡ್ ಅಲ್ಲಿ ಒಂದು ಟೆಸ್ಟ್ ಇಟ್ಟಿರ್ತಾರೆ. ಆ ಒಂದು ಅಧ್ಯಾಯದ ಮೂಲಕ ಬರುವಂತ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಬೇಕು. ಆದರೆ ಮೈಂಡ್ ಅದು ಕೇವಲ ಟೆಸ್ಟ್ ಮಾತ್ರ, ಅಲ್ಲಿ ನನ್ನ ಸೋಲು ಗೆಲುವು ಭಯವಿಲ್ಲ ಅಂತ ಅನ್ಕೊಂಡ್ರೆ ಟೆಸ್ಟಿಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಇರೋದಿಲ್ಲ. ನಾನು ಬರೀ ಪಬ್ಲಿಕ್ ಎಕ್ಸಾಮ್ ಮಾತ್ರ ಏಮ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಈ ಸಣ್ಣ ಪುಟ್ಟ ಗೆಲುವುಗಳ ಆಸ್ವಾದವೇ ನಿಮಗಿರೋದಿಲ್ಲ. ಇವುಗಳನ್ನು ಕೂಡ ನಾವು ಟೆಸ್ಟಲ್ಲಿ ಫಸ್ಟ್ ಸೆಕೆಂಡ್ ಅಥವಾ ನಾನು ಹೈಯೆಸ್ಟ್ ಪಡ್ಕೊಂಡಿದ್ದೀನಿ ಅಂತ ಗೆಲುವನ್ನು ಕೂಡ ಅನುಭವಿಸೋಕೆ ಶುರು ಮಾಡಿದ್ರೆ ಅಥವಾ ಆ ರಿವಾರ್ಡ್ ಸಿಸ್ಟಮ್ನ ಹಿಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಿಮ್ಮನ್ನ ಇನ್ನಷ್ಟು ಉನ್ನತಕ್ಕೆ ಹೋಗುವಂತೆ ಉತ್ತೇಜನ ಮಾಡುತ್ತೆ. ಪ್ರತಿದಿನ ಆವತ್ತಿನ ಪಾಠವನ್ನ ಅವತ್ತೇ ಮುಗಿಸೋದಕ್ಕೆ ಹುರಿದುಂಬಿಸುತ್ತೆ. ನೀವು ಯಾವಾಗ ರಿವಾರ್ಡ್ ಸಿಸ್ಟಮ್ನ ಹಿಟ್ ಮಾಡೋಕೆ ಶುರು ಮಾಡ್ತೀರಾ ಆವಾಗ ಮೈಂಡಲ್ಲಿ ಡೋಪಾಮೈನ್ ಅನ್ನುವಂಥ ಕೆಮಿಕಲ್ ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ನಿಮಗೆ ಓದು ಅಂದರೆ ಬರೀ ಅದು ಓದಲ್ಲ, ಅದು ನನಗೆ ಖುಷಿ ಕೊಡುವಂಥ ವಿಚಾರ ಅಂತ ತಲೆ ತಿಳ್ಕೊಳಕ್ಕೆ ಶುರು ಮಾಡುತ್ತೆ ಅಥವಾ ಮೈಂಡ್ ತಿಳ್ಕೊಳಕ್ಕೆ ಶುರು ಮಾಡುತ್ತೆ. ಓದು ನಿಮಗೆ ಬೋರೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಓದ್ತೀರಾ. ನಿಮಗೆ SSLC ಫೈನಲ್ ಎಕ್ಸಾಮ್ ಕೂಡ ಗೊತ್ತಿಲ್ದಂಗೆ ಪಾಸ್ ಆಗಿ ಹೋಗಿರ್ತೀರ. ಅದು ಅಲ್ಲದೆ ಡಿಸ್ಟಿಂಕ್ಷನಲ್ಲಿ ಕೂಡ ಪಾಸ್ ಮಾಡ್ತೀರಾ. ಇದೇ ಅನ್ನುವಂಥದ್ದು ರಿವಾರ್ಡ್ ಸಿಸ್ಟಮ್ ಅನ್ನುವಂಥದ್ದು ತುಂಬ ಚಿಕ್ಕದಾದಂಥ ವಿಷಯ ಆದರೂ ಕೂಡ ಅದನ್ನು ನಾವು ಪದೇ ಹಿಟ್ ಮಾಡೋದ್ರಿಂದ ಅದು ನಮ್ಮನ್ನು ಹವ್ಯಾಸ ಪ್ರವೃತ್ತರನ್ನಾಗಿ ಮಾಡುತ್ತೆ. ಓದೋದನ್ನು ಕೂಡ ಅದು ಹವ್ಯಾಸ ಮಾಡಿಬಿಡುತ್ತೆ. ನಮಗೆ ಈಗ ಕೆಲವೊಬ್ಬರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ, ಆದರೆ ಓದೋ ಹವ್ಯಾಸ ಕೆಲವರಿಗೆ ಮಾತ್ರ ಇರುತ್ತೆ. ಯಾಕಂದರೆ ಓದುವಂಥದ್ದು ಅವರ ಗುಣವಾಗಿರುತ್ತೆ. ಹಾಗೆ ನಾವು ಆ ಓದಿ ಅದರಲ್ಲಿ ಬರುವಂಥ ಯಶಸ್ಸನ್ನು ಅಥವಾ ಆ ಒಂದು ರಿವಾರ್ಡ್ ಸಿಸ್ಟಮ್ನ ಹಿಟ್ ಮಾಡೋಕ್ಕೆ ಶುರು ಮಾಡಿದರೆ ಈ ಓದು ಅನ್ನುವಂಥದ್ದು ನಮಗೆ ಹವ್ಯಾಸ ಪ್ರವೃತ್ತರಾಗ್ಬಿಡುತ್ತೆ. ಆಪ್ಟಿಕಲ್ ಇಲ್ಯೂಷನ್ಸ್, ಕಣ್ಣು ಮತ್ತು ಮೆದುಳಿನ ಮಧ್ಯೆ ವ್ಯತ್ಯಾಸ. ಕೆಲವೊಮ್ಮೆ ನಾವು ಯಾವುದೋ ಒಂದು ದೃಶ್ಯನ ಗಮನಿಸ್ತಾ ಇರ್ತೀವಿ ಅಥವಾ ಚಿತ್ರವನ್ನ ನೋಡ್ತಾ ಇರ್ತೀವಿ. ಬೇರೆಯವರು ಬೇರೆ ಥರ ಆ ಚಿತ್ರವನ್ನ ನೋಡಿರ್ತಾರೆ. ಉದಾಹರಣೆಗೆ ನಾನು ಇನ್ ಫ್ರಂಟ್ ಆಫ್ ಮೀ ಅಂತ ನಾನು ನೋಡಿದ್ರೆ ಪಕ್ಕದವರು ಅದನ್ನ ಸೈಡ್ ಆ್ಯಂಗಲ್ ಇಂದ ನೋಡಿರ್ತಾರೆ ಅಥವಾ ಬೇರೆ ಒಂದು ಆ್ಯಂಗಲ್ ಇಂದ ನೋಡಿರ್ತಾರೆ. ಅವರ ಮೈಂಡ್ ಸೆಟ್ ಅಲ್ಲಿ ಆ ಚಿತ್ರದ ಕುರಿತಾಗಿ ಆ ದೃಶ್ಯದ ಕುರಿತಾಗಿ ಬರುವಂತ ವಿಷಯಗಳು ಬೇರೆದೇ ಆಗಿರುತ್ತೆ. ಹಾಗೆ ನಮ್ಮ ಮೈಂಡಲ್ಲಿ ನಾವು ನೋಡಿರುವಂಥ ಚಿತ್ರದ ಕುರಿತಾಗಿ ಬರುವಂಥ ವಿಷಯ ಸಂಗ್ರಹವೇ ಬೇರೆ ಆಗಿರುತ್ತೆ. ಚಿತ್ರಕ್ಕೂ ಮತ್ತು ನಮ್ಮ ಮೈಂಡಲ್ಲಿ ಬರುವಂಥ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇರುವುದಿಲ್ಲ. ಹಾಗಾಗಿ ನಮ್ಮ ಮೆದುಳು ನಮಗೆ ಮೋಸ ಮಾಡುವಂಥ ಕೆಲಸ ಮಾಡುತ್ತೆ. ಕೆಲವೊಮ್ಮೆ ಇದೇ ವಿಚಾರಗಳು ಹೆಚ್ಚಾದಾಗ ಕನ್ಫ್ಯೂಷನ್ಸ್ಗಳು ಶುರುವಾಗುತ್ತೆ. ಉದಾಹರಣೆಗೆ ಔರಂಗಜೇಬನ ಪಾಠವನ್ನು ಓದಿ ನಾವು ಟಿಪ್ಪು ಸುಲ್ತಾನನ ಪಾಠದ ಜೊತೆಗೆ ಕಂಪೇರ್ ಮಾಡ್ತೇವೆ. ಟಿಪ್ಪು ಸುಲ್ತಾನನನ್ನು ಕೂಡ ದೆಹಲಿಯ ಸುಲ್ತಾನನೇ ಅಂತ ಕರೆಯೋಕ್ಕೆ ಟ್ರೈ ಮಾಡ್ತೇವೆ. ಕೆಲವೊಮ್ಮೆ ಔರಂಗಜೇಬನನ್ನ ಇಲ್ಲೇ ಮೈಸೂರಿನ ಅವನು ಅಂತ ಹೇಳುವಂತ ಗೋಜಿಗೂ ಕೂಡ ಹೋಗ್ತೇವೆ. ಇಂತಹ ಕೆಲವೊಮ್ಮೆ ನಮ್ಮ ಪಾಠಗಳ ಮಧ್ಯೆಯೇ ಯಾರದೋ ಡೇಟಿಗೆ ಮ್ಯಾಚ್ ಆಗಿರುತ್ತೆ. ಕೆಲವರು ಬರೆದಿರುವಂತ ಕೃತಿಯನ್ನ ಇನ್ಯಾರೋ ಬರೆದಿದ್ದಾರೆ ಅಂತ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳುತ್ತೆ. ಇದು ಯಾಕೆ ಹಿಂಗ್ ಆಗುತ್ತೆ ಅಂತಂದ್ರೆ ನಾವು ಮೆದುಳನ್ನ ಪದೇ ಪ್ರಶ್ನೆ ಮಾಡೋದಿಲ್ಲ.
ಸಬ್ ಕಾನ್ಸಿಯಸ್ ಮೈಂಡ್ಗೆ ಯಾವುದೇ ರೀತಿಯಾದಂಥ ಲಾಜಿಕ್ ಇಲ್ಲ. ನಾವು ಏನು ಫೀಡ್ ಮಾಡ್ತೀವಿ ಅದನ್ನು ಮಾತ್ರ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ನಾವು ಸರಿಯಾಗಿಲ್ಲದೆ ಇರುವಂಥ ವಿಷಯಗಳನ್ನು ಫೀಡ್ ಮಾಡಿದ್ರೆ ಅದು ನಾವು ಸಾಯೋವರೆಗೂ ಕೂಡ ಅದು ಸರಿಯಾಗಿಲ್ದಿರೋ ವಿಷಯಗಳನ್ನೇ ಫೀಡ್ ಮಾಡಿಟ್ಕೊಂಡಿರುತ್ತೆ. ನಾವು ಪದೇ ಪದೇ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕ್ವಶನ್ ಮಾಡ್ತಾ ಇರಬೇಕು. ಇಸ್ ಇಟ್ ರೈಟ್ ಫಾರ್ ದಟ್ ಕ್ವಶನ್, ಅಥವಾ ಇದು ಸರಿಯಾದಂಥ ಉತ್ತರವಾ ಆ ಪ್ರಶ್ನೆಗೆ, ಅಥವಾ ಆ ಪ್ರಶ್ನೆ ನೀನು ಸರಿಯಾಗಿ ಕೇಳಿಸ್ಕೊಂಡಿದೀಯಾ, 100 ಬಾರಿ ಯೋಚನೆ ಮಾಡಿ ನೋಡು, ನಿನ್ನ ಬಳಿ ಇರೋ ಉತ್ತರ ಅದಕ್ಕೆ ಸರಿ ಹೊಂದುತ್ತಾ ಅಂತ ಕೇಳಿದಾಗ ಮಾತ್ರ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲವಂದ್ರೆ ಸಬ್ ಕಾನ್ಸಿಯಸ್ ಮತ್ತು ಕಾನ್ಸಿಯಸ್ ಮೈಂಡ್ ಮಧ್ಯೆ ಜಗಳಗಳು ಶುರುವಾಗುತ್ತೆ. ಒಮ್ಮೆ ಅದು ಸರಿ ಅಂತ ವಾದ ಮಾಡಿದ್ರೆ ಇದು ತಪ್ಪು ಅಂತ ವಾದ ಮಾಡುತ್ತೆ. ಹಾಗಾಗಿನೇ ಇಲ್ಯೂಷನ್, ಆಪ್ಟಿಕಲ್ ಇಲ್ಯೂಷನ್ಸ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಓದುವ ವಿದ್ಯಾರ್ಥಿಗಳಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥದ್ದು. ಸೆಲ್ಫ್ ಟಾಕ್ ಅಥವಾ ವೈಯಕ್ತಿಕವಾಗಿ ಒಬ್ಬೊಬ್ಬನೇ ಮಾತನಾಡಿಕೊಳ್ಳುವಂಥದ್ದು. ಇದು ಯಾಕೆ ಮುಖ್ಯ ಅಂದ್ರೆ, ಕೆಲವೊಮ್ಮೆ ನಮ್ಮ ಮುಂದೆ ಚಿಕ್ಕದಾದಂಥ ಕೆಲಸವನ್ನ ಕೊಡ್ತಾರೆ, ಅದನ್ನ ನಾವು ಮಾಡೋಕ್ಕಾಗದೆ ಸಾರಿ ಇದು ನನ್ನ ಕೈಲಿಂದ ಆಗಲ್ಲ ಸರ್, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳುವಂಥ ಪ್ರಮೇಯಗಳು ಬಂದಿರುತ್ತೆ. ನಮ್ಮ ದೇಹದ ಆಕಾರದ ಮುಂದೆ ಅಥವಾ ನಮ್ಮ ದೇಹದ ಸದೃಢತೆಯ ಮುಂದೆ ಆ ಬಲಹೀನವಾದ ಕೆಲಸವನ್ನು ಕೂಡ ನಮ್ಮ ಕೈಲಿಂದ ನಮ್ಮ ಮೈಂಡು ಮಾಡಿಸಲ್ಲ. ಯಾಕೆಂದ್ರೆ ನಾವು ಮೈಂಡ್ನ ಆ ರೀತಿ ಟ್ರೈನ್ ಅಪ್ ಮಾಡಿರ್ತೀವಿ. ಉದಾಹರಣೆಗೆ, ಕೇವಲ 30 kg ಕಲ್ಲನ್ನ ಎತ್ತಿ ಮೇಜಿನ ಮೇಲಿಡಲು ಶಿಕ್ಷಕರು ನಮಗೆ ಹೇಳಿದಾಗ ಮೈಂಡ್ ಅದನ್ನ 30 kg ಅಂತ ನೋಡುತ್ತೆ. ಓ ಮೈ ಗಾಡ್, 30 kg ನನ್ನ ಕೈಲಿಂದ ಇದಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಐ ಕಾಂಟ್ ಡೂ ಇಟ್, ಐ ನೆವರ್ ಡೂ ದಟ್ ಅನ್ನುವಂಥ ಕೆಲವೊಂದಿಟ್ಟು ನೆಗೆಟಿವ್ ಥಾಟ್ಗಳನ್ನು ಬಿಡೋಕ್ಕೆ ಶುರು ಮಾಡುತ್ತೆ. ಆವಾಗ ಮೈಂಡ್ ಕೂಡ ಫಿಸಿಕಲಿ ಏನೇನು ಬೇಕಾಗುತ್ತೋ ಆ ಹಾರ್ಮೋನ್ಗಳನ್ನು ಅಥವಾ ಆ ರೀತಿಯಾದಂಥ ಮಸಲ್ಸ್ಗಳನ್ನು ಬಿಲ್ಡ್ ಮಾಡೋದೇ ಇಲ್ಲ. 30 kg ಕಲ್ಲನ್ನು ಕೂಡ ನಮ್ಮ ಕೈಲಿಂದ ಎತ್ತಿಡಕ್ಕಾಗೋದಿಲ್ಲ. ಆದರೆ ನಾವು ಯಾವ ರೀತಿ ಟ್ರೈನ್ ಮಾಡಬೇಕು ಅಂತಂದರೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದಾಗಲೂ ಕೂಡ ಎಸ್ ಐ ವಿಲ್ ಡೂ ದ್ಯಾಟ್, ಐ ಕಾಂಟ್ ಡೂ ದ್ಯಾಟ್ ಅಥವಾ ಐ ಕ್ಯಾನ್ ಡೂ ದ್ಯಾಟ್, ನಾನು ಅದನ್ನು ಮಾಡ್ತೀನಿ, ನನ್ನ ಕೈಯಿಂದ ಅದು ಸಾಧ್ಯ, ನಾನು ಎಲ್ಲವನ್ನು ಮಾಡಬಲ್ಲೆ, ನನ್ನ ಮೈಂಡ್ ಕೂಡ ಸ್ಟ್ರಾಂಗ್ ಆಗಿದೆ, ನನ್ನ ಫಿಸಿಕಲ್ ಕೂಡ ತುಂಬ ಚೆನ್ನಾಗಿದೆ, ನಾನು ಎಲ್ಲವನ್ನ ಮಾಡಬಲ್ಲೆ ಅನ್ನುವಂಥ ಹಿಂಟ್ಗಳನ್ನು ಕೊಡ್ತಾ ಹೋದರೆ ಮೈಂಡ್ ಕೂಡ ನಾವು ಯಾವ ರೀತಿ ಕೆಲಸಗಳಿಗೆ ಅನುವಾಗ್ತೀವೋ ಅದೇ ರೀತಿ ನಮ್ಮನ್ನು ಸಿದ್ಧನನ್ನಾಗಿ ಮಾಡುತ್ತೆ. ಇದು ಕೂಡ ತುಂಬಾನೇ ರೋಚಕವಾದಂಥ ಮೈಂಡ್ ಟ್ರಿಕ್ಕು. ಇದನ್ನ ರಿಸರ್ಚರ್ ಕೂಡ ತುಂಬ ಚೆನ್ನಾಗಿ ರಿಸರ್ಚ್ ಮಾಡ್ತಾರೆ. ಉದಾಹರಣೆಗೆ, ಇಬ್ರು ಜಿಮ್ನಾಸ್ಟಿಕ್ಸ್ಗಳನ್ನ ಕರೆಸಿ ಒಬ್ಬನ ಮುಂದೆ 100 kg ಕಲ್ಲನ್ನ, ಇನ್ನೊಬ್ಬರ ಮುಂದೆ 30 kg ಕಲ್ಲನ್ನ ಇಟ್ಟಿರ್ತಾರೆ. ಆದರೆ ವಾಸ್ತವವಾಗಿ 100 kg ಅಂತ ಬರ್ದಿರೋ ಕಲ್ಲು 30 kgನೇ ಆಗಿರುತ್ತೆ. ಹಾಗೆ 30 kg ಅಂತ ಬರ್ದಿರೋ ಕಲ್ಲು ಅದು 30 kgನೇ ಆಗಿರುತ್ತೆ. ಆದರೆ ಈ ಜಿಮ್ನಾಸ್ಟಿಕ್ಗಳು 100 kg ಕಲ್ಲನ್ನ 100 kgಯದ್ದೇ ಅಂದು ಎತ್ತುತ್ತಾರೆ. ಆದರೆ ಅವರಿಗೆ ಅರಿವಾಗುತ್ತೆ, ಇಲ್ಲ ಇದರಲ್ಲಿ ಕಡಿಮೆ ತೂಕ ಇದೆ. ಆದರೆ ಜಿಮ್ನಾಸ್ಟಿಕ್ ಅಲ್ಲದೆ ಇರುವಂಥವರು 30 kg ಕಲ್ಲನ್ನು ಎತ್ತೋದಿಕ್ಕೂ ಕೂಡ ಹರಸಾಹಸ ಪಡ್ತಾರೆ. ಇದು ಕೂಡ ರಿಸರ್ಚ್ ಮೂಲಕ ಪ್ರೂವ್ ಆಗಿದೆ. ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂದ್ರೆ ಆಲೋಚನೆಗಳನ್ನ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಯೋಚನೆ ಶಕ್ತಿಯನ್ನ ದಿಕ್ಕು ತಪ್ಪಿಸುವಂಥದ್ದು. ಉದಾಹರಣೆಗೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಕಷ್ಟ ಬರುತ್ತೆ. ಬಡವ, ಬಲ್ಲಿದ, ಸಿರಿವಂತ, ಉಂಡು ತಿಂದು ಅಡ್ಡಾಡುವ ಅಪ್ಪ ಪೋಲಿ, ಎಲ್ಲರ ಜೀವನದಲ್ಲೂ ಕಷ್ಟ ಸರ್ವೇ ಸಾಮಾನ್ಯ. ಹಾಗಾಗಿನೇ ಎಲ್ಲರೂ ಕಷ್ಟಗಳನ್ನ ಕಷ್ಟದ ರೀತಿಯಲ್ಲಿ ಸ್ವೀಕರಿಸಿದರೆ ಕಷ್ಟದ ಸಾಲುಗಳು ಮುಗಿಯೋದಿಲ್ಲ. ಹಾಗಾಗಿನೇ ನಾವು ಮೈಂಡ್ಗೆ ಒಂದು ಟ್ರೈನಿಂಗ್ ಮಾಡಬೇಕು. ಕಷ್ಟ ಬಂತು ಅಂದ್ರೆ ಅದನ್ನ ಎಜುಕೇಶನ್ ಮೋಡ್ಗೆ ಹಾಕಬೇಕು ಅಥವಾ ಅದನ್ನ ಅರ್ಥ ಮಾಡಿಕೊಳ್ಳುವ ಮೂಡ್ಗೆ ಹಾಕಬೇಕು. ನಾವು ಎಲ್ಲಿವರೆಗೂ ಮೈಂಡ್ನ ಅಲರ್ಟ್ ಮೋಡ್ಗೆ ಸೆಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಮೈಂಡ್ ತಮ್ಮನ್ನ ಪ್ಯಾನಿಕ್ ಮಾಡೋದನ್ನ ಬಿಡೋದಿಲ್ಲ. ಕಷ್ಟ ಬಂತು ಅಂತ ನಾವು ತಕ್ಷಣವೇ ಪ್ಯಾನಿಕ್ ಆದ್ರೆ ಮೈಂಡ್ ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. ಅದು ಕೂಡ ತನ್ನ ಕಂಫರ್ಟ್ ಝೋನ್ ಅನ್ನ ಹುಡುಕೊಳ್ಳುತ್ತೆ. ಆದ್ರೆ ಕಷ್ಟ ಬಂತು ಅಂದ್ರೆ ನಾವು ಅದನ್ನ ಅಲರ್ಟ್ ಮೋಡ್ಗೆ ಹಾಕಬೇಕು. ಬೇರೆ ಏನಾದ್ರೂ ದಾರಿ ಇದೆಯಾ, ಅಥವಾ ಇದರಿಂದ ಹೇಗೆ ಪಾರಾಗಬಹುದು, ಅಥವಾ ಇದರಿಂದ ನಾನೇನು ಕಲಿತುಕೊಳ್ಳಬಲ್ಲೆ, ಪಾಠ ಏನ್ ಇದರಿಂದ ಅನ್ನುವಂತ ಮೂಡ್ಗೆ ಹಾಕಿದಾಗ ಅದು ಎಸ್ಕೇಪಿಂಗ್ ವೇಗಳನ್ನ ಹುಡುಕುತ್ತೆ, ನಮ್ಮನ್ನ ಈಸಿಯಾಗಿ ಇವ್ಯಾಕ್ಯುವೇಟ್ ಮಾಡುತ್ತೆ. ಹಾಗೆ ಇದು ಕೂಡ ತುಂಬಾ ಉತ್ತಮವಾದಂತ ಟ್ರೈನಿಂಗ್ ಆಗಿದೆ ಮೈಂಡ್ಗೆ. ಇದನ್ನ ಮಾಡೋದ್ರಿಂದ ನಾವು ಎಂತಹದ್ದೇ ಸ್ಥಳಗಳಲ್ಲಿ ಅಥವಾ ಎಲ್ಲೇ ನಾವು ಏನೇ ಮಾಡಿದ್ರು ಕೂಡ, ಅಥವಾ ನಮ್ಮ ಮುಂದೆ ಎಂತಹದ್ದೇ ಕಠಿಣ ಪರಿಸ್ಥಿತಿಗಳು ಬಂದು ಒದಗಿದ್ರು ಕೂಡ, ಈ ಒಂದು ಟ್ರೈನಿಂಗ್ನ ನಮ್ಮ ಮೈಂಡ್ಗೆ ಕೊಟ್ಟಿದ್ರೆ ಅದು ಯಾವಾಗಲೂ ಕಾಮ್ ಆಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಪ್ಯಾನಿಕ್ ಮಾಡದೆ ನಮ್ಮನ್ನ ಸುರಕ್ಷಿತವಾಗಿ ಮರಳಿ ಬರೋದ ರೀತಿ ಪ್ರಯತ್ನ ಮಾಡುತ್ತೆ.
ಪ್ರೈಮಿಂಗು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸಣ್ಣ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೀವಿ. ಆದರೆ ಯಾವಾಗಲೂ ಸಣ್ಣ ಪುಟ್ಟ ಕೆಲಸಗಳ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮರೆತಿರ್ತೇವೆ. ಹಾಗಾಗಿನೇ ನಾವು ಪ್ರಾಮುಖ್ಯತೆಯನ್ನ ಕೊಡುವಂಥದ್ದು ಅಥವಾ ಪ್ರೈಮಿಂಗ್ ಅಂದ್ರೆ ಅತಿ ಹೆಚ್ಚಾಗಿ ಲೇಬಲಿಂಗ್ ಮಾಡುವಂಥದ್ದನ್ನ ಕಲಿತುಕೊಂಡಿರ್ಬೇಕು. ಯಾವ ಮುಖ್ಯ ಕೆಲಸಗಳಿದ್ದಾವೋ ಆ ಕೆಲಸವನ್ನ ಶಾರ್ಟ್ ಆಗಿ ಬರೆದು ಅಥವಾ ತುಂಬಾ ಚಿಕ್ಕದಾಗಿ ಅದನ್ನ ಗುರುತಿಸಿ ಎಲ್ಲೆಲ್ಲಿ ನಾವು ಜಾಸ್ತಿ ಓಡಾಡ್ತೀವೋ ಅಥವಾ ಎಲ್ಲೆಲ್ಲಿ ನಾವು ಜಾಸ್ತಿ ಇರ್ತೀವೋ ಅಲ್ಲೆಲ್ಲ ಮಾರ್ಕಿಂಗ್ ಮಾಡಿರ್ಬೇಕು. ನಮ್ಮ ಮುಂದಿನ ಗೋಲು ಇದು ಅಥವಾ ಇದು ಅಂತ. ಕೊಠಡಿಯಿಂದ ಹೊರ ಹೋಗಿ ಅಥವಾ ಕೊಠಡಿಗೆ ಬಂದ ತಕ್ಷಣ ಎದುರುಗಡೆ ಕಾಣುವಂತಿರಬೇಕು. ಅಥವಾ ಹೊರಗಡೆ ಹೋಗುವಾಗ ಕೂಡ ಅದನ್ನ ಡೋರ್ ಮೇಲೆ ಲಗತ್ತಿಸಿರಬೇಕು. ನೀನು ಹೊರಗಡೆ ಹೊರಟಿದೀಯಾ, ನೋಡು ಇಲ್ಲಿ ಇಷ್ಟು ದೊಡ್ಡ ಕೆಲಸ ಇದೆ. ಅಥವಾ ಹೊರಗಡೆಯಿಂದ ಒಳಗೆ ಬಂದ ತಕ್ಷಣ ಎದುರುಗಡೆ ಕಾಣ್ತಿರ್ಬೇಕು. ಓ ಎಸ್, ಇಷ್ಟೊಂದು ದೊಡ್ಡ ಕೆಲಸ ಇದೆ, ನಾನು ಹೊರಗಡೆ ಓಡಾಡ್ತಾ ಇದ್ದೀನಿ, ಹೌದು ಇದನ್ನ ಮುಗಿಸ್ಬೇಕು. ಅಥವಾ ಕಾಫಿ ಕುಡಿಯೋಕೆ ಹೋದ್ರೆ ಮಗ್ ಇಡೋ ಜಾಗದಲ್ಲೂ ಕೂಡ ಅದನ್ನ ಲೇಬಲಿಂಗ್ ಮಾಡಿರ್ಬೇಕು. ಅತಿ ಹೆಚ್ಚಾದ ಪ್ರೈಮಿಂಗ್ ಮಾಡೋದ್ರಿಂದ ಮೈಂಡ್ ಅದನ್ನ ಯಾವಾಗ್ಲೂ ಇದನ್ನ ಯಾವಾಗ ಮುಗಿಸ್ತೀನೋ ನಾನು, ಅಥವಾ ಇದನ್ನ ಯಾವಾಗ್ಲೂ ಬೇಗ ಮುಗಿಸ್ಬೇಕು, ಅಥವಾ ಇದು ನನ್ನ ಬೆಂಬಿಡದ ಬೇತಾಳದ ತರ ಓಡಾಡ್ತಾ ಇದೆ, ಇದನ್ನ ಬೇಗ ಮುಗಿಸಿ ನಾನು ಬೇರೆ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಮೈಂಡು ಒತ್ತಡ ಹಾಕಕ್ ಶುರು ಮಾಡುತ್ತೆ. ಆವಾಗ ಆಸ್ ಇಟ್ ಈಸ್ ನಾವು ಆ ಕೆಲಸವನ್ನ ಮಾಡಿ ಮುಗಿಸ್ತೀವಿ. ಈ ಪ್ರೈಮಿಂಗ್ ಅನ್ನುವಂಥದ್ದು ಕೂಡ ತುಂಬಾನೇ ಒಳ್ಳೆಯ ಕೆಲಸ ಅಥವಾ ಜೀವನಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡುತ್ತೆ ಅಥವಾ ಒಳ್ಳೆಯದನ್ನ ಮಾಡುತ್ತೆ. ಆದರೆ ಇದರ ಇನ್ನೊಂದು ಡಾರ್ಕ್ ಸೈಡ್ ಇದೆ. ಯಾರಾದ್ರೂ ನಮಗೆ ಪ್ರೈಮಿಂಗ್ ಮಾಡಕ್ ಶುರು ಮಾಡಿದ್ರೆ ನಾವು ಅವರ ಜಾಲದಲ್ಲಿ ಬೀಳೋದಂತೂ ಸತ್ಯ. ಯಾಕೆಂದ್ರೆ ನಮ್ಮ ಮೈಂಡ್ ನ ವೀಕ್ನೆಸ್ ಗಳನ್ನ ಅರ್ಥ ಮಾಡಿಕೊಂಡಿರುವವರು ನಮಗೆ ಪ್ರೈಮಿಂಗ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ನಮಗೆ ಒಂದು ನಂಬರ್ ಗಳನ್ನ ಪದೇ ಪದೇ ತೋರಿಸಿ ಬೆಟ್ಟಿಂಗ್ ಮಾಡಿಸೋದ್ರಲ್ಲಿ, ಅಥವಾ ಪದೇ ಒಂದು ದೃಶ್ಯವನ್ನ ತೋರಿಸಿ ಆ ದೃಶ್ಯಕ್ಕನುಗುಣವಾಗಿ ನಿಮ್ಮ ಬಡಿಯಿಂದಲೇ ಇನ್ನೇನೋ ಕೆಲಸ ಮಾಡಿಸಿಕೊಳ್ಳುವಂಥದ್ದು. ಈ ಪ್ರೈಮಿಂಗ್ ಅನ್ನುವಂಥದ್ದು ಕೂಡ ಡುವೆಲ್ ನೇಚರ್ನ ಹೊಂದಿದೆ. ಒಂದು ಒಳ್ಳೆಯದನ್ನ ಮಾಡಿದ್ರೆ ಇನ್ನೊಂದು ಕೆಟ್ಟದ್ದನ್ನ ಮಾಡುತ್ತೆ. ಹಾಗಾಗಿ ಜಾಗರೂಕತೆಯಿಂದ ಇರಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ಈ ವಿಡಿಯೋದಲ್ಲಿ ನಮ್ಮ ಮೈಂಡ್ ನ ನಾವು ಹೇಗೆ ಟ್ರೈನ್ ಮಾಡಬಹುದು ಅಥವಾ ಯಾವ ವಿಷಯದ ಬಗ್ಗೆ ನಾವು ಹೇಗೆ ಟ್ರೈನ್ ಮಾಡಿದ್ರೆ ನಮ್ಮ ಮೈಂಡ್ ನಮಗೆ ಏನೆಲ್ಲ ಒಳ್ಳೆಯದನ್ನ ಮಾಡುತ್ತೆ ಅನ್ನೋದರ ಕುರಿತಾಗಿ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಶೇರ್ ನಮಗೆ ಹೆಚ್ಚು ಮೋಟಿವೇಶನ್ ಅನ್ನ ಕೊಡುತ್ತೆ. ಇನ್ನಷ್ಟು ಒಳ್ಳೆಯ ವಿಷಯಗಳನ್ನ ಆಯ್ದು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ತುಂಬಾ ಪ್ರಯತ್ನ ಮಾಡುತ್ತೇವೆ. ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಂದೇ ಭಾರತ ಮಾತರಂ.